ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರಾಜು ಕೆ ಎಚ್, ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ, ಹಾಗೂ ನಮ್ಮ ಹೊಸಂಡಿ ನಾಗರಾಜು ಗೌರವ ಅಧ್ಯಕ್ಷರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜವರೇಗೌಡರು, ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರ ಪ್ರವೀಣ್ ಮತ್ತು ಮೈಸೂರು ನಗರ ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್ರವರು. ಇವತ್ತಿನ ವಿಚಾರ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, JLB ರಸ್ತೆ, ಮೈಸೂರು. ಇದರ ಅಧ್ಯಕ್ಷರಾದ ಶ್ರೀ ಮಹೇಶ್ ಹಾಗೂ ಕಾರ್ಯದರ್ಶಿಯಾದ ವಿಶಾಲಾಕ್ಷಿ ಅವರು ಮಾಡಿರುವಂಥ ಭ್ರಷ್ಟಾಚಾರ, ಅವ್ಯವಹಾರಗಳು ಹಾಗೂ ಅಕ್ರಮ ಆಸ್ತಿಗಳ ವಿಚಾರದ ಬಗ್ಗೆ ಇವತ್ತು ಈ ಮಾಧ್ಯಮದ ಮುಂದೆ ಬಿತ್ತರಿಸ್ತಾ ಇದ್ದೀನಿ. ಶ್ರೀ ಮಹೇಶ್ ಅಧ್ಯಕ್ಷರು, ಇವರು ಕಳೆದ 25 ವರ್ಷಗಳಿಂದ ಹಾಲಿ ಈಗ ನಿರ್ದೇಶಕರು, ಅಧ್ಯಕ್ಷರಾಗಿ ಕಂಟಿನ್ಯೂಷನ್ ಆಗಿ ಸರ್ಕಾರಿ ನೌಕರರ ಸಂಘದ ಷೇರುದಾರರ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ. ಎರಡನೇದು, ಮೈಸೂರಿನ ಸುತ್ತಮುತ್ತಲಿನ ವರುಣ, ಸಾತ್ಗಳ್ಳಿ ಮತ್ತು ಜಲಮಲ್ ರೆಸಾರ್ಟು, ಮೋಸಂಬಳ್ಳಿಲಿ ಒಂದು 30 ಎಕರೆ ಮೇಲೆ, ಹಾಗೆ ಇನ್ನೂ ಹಲವು ಕಡೆ 5 ಎಕರೆ, 2 ಎಕರೆ, 3 ಎಕರೆ ಈ ಥರ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ. ಸುಮಾರು ಒಂದು 500 ಕೋಟಿ ಮೇಲೆ ಆಸ್ತಿ ಮಾಡಿದ್ದಾರೆ ಇವರು. ಈಗಾಗಲೇ ಸಾಕಷ್ಟು ಬಿಲ್ಡಿಂಗ್ಗಳನ್ನು ಇವರು ಹೆಸರು ಮಾಡ್ಕೊಂಡಿದ್ದಾರೆ. ಸಂಘದಲ್ಲಿ ಸುಮಾರು 4 ಕೋಟಿಯಷ್ಟು ಹಣವನ್ನು ಅಕ್ರಮವಾಗಿ ಅನ್ಯರಿಗೆ ಮತ್ತು ಇವರು ಸಂಬಂಧಿಕರು, ಸ್ನೇಹಿತರಿಗೆ ಸಂಘದ ಖಾತೆಯಿಂದ, ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಂಘದ ಖಾತೆಯಿಂದ ಅವರ ಖಾತೆಗೆ ಜಮಾ ಮಾಡಿದ್ದಾರೆ. ಸುಮಾರು 2017, 18, 19, 20ವರೆಗೂ. ಇದುವರೆಗೂ ಅದು ಬೆಳಕು ಬಂದಿಲ್ಲ. ಈ ವಿಷಯವಾಗಿ ನಾನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗೆ ಬೆಂಗಳೂರು ಮತ್ತು ಡೆಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎರಡನೇದು, ಇವರು ಮಾಡಿರೋಂಥ ಅಕ್ರಮ ಆಸ್ತಿ, ರೆಸಾರ್ಟ್ಗಳು, ಸಂಘದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರಗಳು, ಸಂಘದಲ್ಲ ಜಮೀನುಗಳನ್ನೆಲ್ಲ, ಈಗ ನೋಡಿ ಅವರ ಸ್ವಂತ ಅಣ್ಣನ ಮಗ TV ದೊರೆ ಅಂತ, ಅವ್ರಿಗೂ ಇವ್ರಿಗೆ ಏನು ಸಂಬಂಧಿಕರನ್ನು ಸೇರಿಸಬಾರ್ದು ಅಂತಲೇ ಇದೆ ಕಾನೂನಲ್ಲಿ. ಅವಕಾಶ ಕೊಡಬಾರ್ದು, ಪಾರದರ್ಶಕ ಆಡಳಿತ ಕೊಡಬಾರ್ದು. ಇವರ ಸಂಬಂಧಿಕರಿಗೆ ಜಮೀನು ಮಾಡಿಬಿಟ್ಟು ಇವರೇ ಕೇಸ್ ಹಾಕೊಂಡು ಇವರೇ ದುಡ್ಡು ಮಾಡ್ಕೊತಾರೆ. ಈ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಯವರ ಸಮ್ಮುಖಕ್ಕೆ ಬಂದರೆ 4 ಕಾರುಗಳು, ಬೆಂಜು, ಇನೋವಾ, ತಾರು ಎಲ್ಲ ಫೋಟೋ ಇದ್ದಾವೆ. ಜೊತೆಗೆ ತುಮಕೂರು ಒಳಗೆರಲ್ಲಿ ಒಂದು 20 ಎಕರೆ ಜಮೀನು ಮಾಡಿದ್ದಾರೆ. ಇವರು 20 ವರ್ಷದಿಂದ ಕಾರ್ಯದರ್ಶಿ ನಿರಂತರವಾಗಿ. ಇವರಿಬ್ಬರು ಸೇರಿಕೊಂಡು ಯಾರಿಗೂ ಏನೂ ಆಗಿ ಯಾವ ವಿಚಾರಗಳು ಆಚೆ ಬರದೆ ನೋಡ್ಕೊಂಡಿದ್ದಾರೆ. ಜೊತೆಗೆ 28,000 ನೌಕರರಿಗಿಂತ ಹೆಚ್ಚು ಷೇರುದಾರರು. ಅದರಲ್ಲಿ ಕೆಲವು ನಿವೇಶನ ಹಂಚಿಕೆಯಲ್ಲಿ ಜ್ಯೇಷ್ಠತೆ ಪಾಲಿಸ್ತಾರೆ, ಭ್ರಷ್ಟಾಚಾರ. ಇವರು ಯಾರು ದುಡ್ಡು ಕೊಡ್ತಾರೆ ಮತ್ತು ಯಾರು ಇವರು ಆಪ್ತರೋ ಅವ್ರ ಹತ್ರ ದುಡಿಸ್ಕೊಂಡು ಅವ್ರಿಗೆ ನಿವೇಶನ ಹಂಚ್ತಾರೆ. ಇಲ್ಲಿ ಜ್ಯೇಷ್ಠತೆಯೇ ಇಲ್ಲ. ಪ್ರಾರಂಭದಲ್ಲಿ ಕಟ್ಟಂಥ ಷೇರುದಾರರು ಇದುವರೆಗೂ ನಿವೇಶನ ಆಗಲ್ಲ. ಸಾಕಷ್ಟು ನಿದರ್ಶನಗಳು, ಉದಾಹರಣೆಗಳು ಕೊಡದಿರುವಂಥದ್ದು. ಮತ್ತು ಮೊನ್ನೆ ಮಹಾಸಭೆ ನಡೆದಾಗ ಯಾವ ರೀತಿ ಗಲಾಟೆ ಆಯಿತು ಅಂತ ನೀವು ಮಾಧ್ಯಮದವರು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಈಗ ಅವರು ರಿಸೈನ್ ಮಾಡಿ ನಿರ್ದೇಶಕರಾಗಿದ್ದಾರೆ. ಒಂದು. ಎರಡನೇದು, ಕಾರ್ಯದರ್ಶಿ ನೋಡಿ, CL7 ದೇವೇಗೌಡ ಸರ್ಕಲ್, ರಿಂಗ್ ರೋಡಲ್ಲಿ ಬಸವ ಮಾರ್ಗ ಪಕ್ಕ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಜಟ್ಕಳಿ 60-40 ಸೈಟಿ. ವರುಣಾದಲ್ಲಿ 16 ಎಕರೆ ಜಮೀನು, ಅಂಚೆದಲ್ಲಿ 5 ಎಕರೆ ಜಮೀನು. ಹೇಳ್ತಾರೆ ಇವರು, ನನ್ನ ಆದಾಯ ಇಷ್ಟೇ, 2015 40,000, 2016-17 45,000. ಇವರು ಕೃಷಿಕರಂತೆ. 18-19 40,000. ಅಥವಾ ಸುಮಾರು ಇಲ್ಲೇ 200 ಕೋಟಿ ಆಸ್ತಿ ಆಯಿತು. ಇದೆಲ್ಲ ಹೇಗೆ ದ್ವಿಗುಣ ಆಯಿತು? ಸಾಧ್ಯವೇ? ಭ್ರಷ್ಟಾಚಾರ ಮಾಡದೆ, ಸಂಘದಲ್ಲಿ ಅಕ್ರಮ ಮಾಡದೇ ಹಣ ಮಾಡಲಿಕ್ಕೆ ಆಗಿಲ್ಲ. ಮೂಲ ವರಮಾನನೇ ಇಲ್ಲಿ ಹೇಳ್ಬಿಟ್ಟವ್ರೆ. ಅಧಿಕೃತ ಸಂಸ್ಥೆ AC ಉಪವಿಭಾಗಾಧಿಕಾರಿಗಳಿಗೆ ಸ್ವತಃ ಅಫಿಡೇವಿಟ್ಟಲ್ಲಿ ಎಲ್ಲ ಸೇರಿದ್ರು 53,000 ಆಗಲ್ಲ, 5,30,000 ಆಗಲ್ಲ. ಹೀಗೆ ಸಾಕಷ್ಟು ಅಕ್ರಮ ಮಾಡಿ ಸಂಘದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ತನಿಖೆ ಈಗ ನಾನು ರಿಜಿಸ್ಟ್ರಾರ್ ಕುಮಾರ್ ಸರ್ IAS ಆಫೀಸರ್ ಖುದ್ದಾಗಿ ಹೋಗಿ ಲಿಖಿತವಾಗಿ ದೂರು ಕೊಟ್ಟು ಸ್ವೀಕರಿಸಿದ್ದೀನಿ. ಎನ್ಕ್ವೈರಿ ನಡೀತದೆ. ಇದು ಎನ್ಕ್ವೈರಿ ನಡೀದಲ್ಲ, ಇವ್ರನ್ನ ಇಮಿಡಿಯೇಟ್ಲಿ ತಾತ್ಕಾಲಿಕವಾಗಿ ಅಮಾನತ್ತು ಮಾಡಿ, ಯಾರನ್ನ, ಮಹೇಶ್ ಕಾರ್ಯದರ್ಶಿ, ವಿಶಾಲಾಕ್ಷಿ P ಅವರು, ಹಾಗೂ ಇನ್ನೊಬ್ಬರು ಇದ್ದಾರೆ ಅವಿನಾಶ್ ಅಂತ ಡೈರೆಕ್ಟ್ರು, ಮಹೇಶ್ ಅವರ ಸ್ನೇಹಿತರು ಇವರು. ಅವ್ರು 3 ಜನ ತಕ್ಷಣ ಅಮಾನತಲ್ಲಿಟ್ಟು ಎನ್ಕ್ವೈರಿ ಶುರು ಮಾಡಬೇಕು. ಇಲ್ಲಾಗಿರುವಂಥ ಭ್ರಷ್ಟಾಚಾರನ ತನಿಖಾ ಸಂಸ್ಥೆಗಳು ಆ ಸಂಘದ ಬಗ್ಗೆ ಈಗ ದೂರಿನ ಆಧಾರದ ಮೇಲೆ ಮತ್ತು ಸ್ವಇಚ್ಛೆಯಿಂದ ತನಿಖೆ ಮಾಡಿ ಆಗಿರುವಂಥ ಭ್ರಷ್ಟಾಚಾರನ ಆಚೆ ತೆಗಿಬೇಕು. ಸುಮಾರು 200-300 ಕೋಟಿಯ ದುಡ್ಡನ್ನು ಲೂಫಾಲ್ಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಸಂಘದಲ್ಲಿ ಸರಿ ಮಾಡೋಕ್ಕಾಗದೇ ಇರುವಂಥ ಜಮೀನು ವ್ಯವಹಾರಗಳು, ಜಮೀನು ವ್ಯಾಜ್ಯಗಳು ಎಲ್ಲ ಇವರೇ ವ್ಯಾಜ್ಯಗಳು ಮಾಡೋದು, ಇವರೇ ಸರಿ ಮಾಡೋದು. ಡಿಲೇ ಆದರೆ ಬಂದವರಿಗೆಲ್ಲ ವ್ಯಾಜ್ಯ ಅಂತ ತೋರಿಸೋದು. ಇದುವರೆಗೂ ಸರಿ ಮಾಡಲಿಲ್ಲ. ಸುಮಾರು ಇವತ್ತು ನೋಡಿ ಒಂದು 80-100 ಎಕರೆ ಪೆಂಡಿಂಗ್ ಬಿದ್ದಿದೆ. ಇವ್ರ ಮನೆ ದುಡ್ಡಾಗಿ ಸುಮ್ಮನೆ ಇರ್ತಿದ್ರಾ? ನೌಕರರು, ಪಾಪ ಬಡ ನೌಕರರು, ಅವರು ಸಂಬಳ ತೊಗೊಳೋದ್ರಲ್ಲಿ ಉಳಿತಾಯ ಮಾಡಿಕೊಟ್ಟಿರುವಂಥ ಶೇರನ್ನ
ದಿಕ್ಕಾಪಾಲಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಲೆಕ್ಕಾಚಾರ ಇಲ್ಲ, ವೆಚ್ಚ ವಿವರ ಇಲ್ಲ, ಆದಾಯದ ಲಿಮಿಟ್ ಇಲ್ಲ. ಹೆಂಗೆ ಬೇಕಂಗೆ ಖರ್ಚು ಮಾಡಿ ನಡೆದಿರೋಂಥ ಅವ್ಯವಹಾರನ ತನಿಖಾ ಸಂಸ್ಥೆಗಳು ಮತ್ತು ಇ.ಡಿ ಅವರು, IT, ಇನ್ಕಮ್ ಟ್ಯಾಕ್ಸ್ ಎಲ್ಲರೂ ಬಂದು ಇವ್ರ ಸಂಘದಲ್ಲಿ ತನಿಖೆ ಮಾಡಿ ಸಂಘನ ಸೂಪರ್ ಸೀಡ್ ಮಾಡಬೇಕಾಯ್ತದೆ. ನೆಕ್ಸ್ಟ್ ಇದೇನು ಸರಿ ಮಾಡಿಲ್ಲ ಅಂದರೆ ಸರ್ಕಾರವೇ ಸೂಪರ್ ಸೀಡ್ ಮಾಡಬೇಕಾಯ್ತದೆ. ಜೊತೆಗೆ ನಿವೇಶನನ 3 ವರ್ಷದ ನಂತರ ಕೊಡಬೇಕಂದ್ರೆ 20 ವರ್ಷ ಆದರೂ ಕೊಡಲ್ಲ. ಕಾನೂನಲ್ಲಿದೆ. ಇವರೇ ನಿವೇಶನ ಮಾಡ್ಕೋತಾರೆ. ಇವ್ರ ಮಕ್ಕಳಿಗೆ ಪ್ರೇಮಲತಾ, ಚಂದನ್, ಮಹೇಶ್ ಇವ್ರ ಹೆಸರಲ್ಲೇ ಜಮೀನುಗಳು. ಅದು ಎಲ್ಲಿದೆ ಸರ್ಕಾರ? ಯಾಕೆ ಇವ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಕ್ರಮ ತಗೋತಾ ಇಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹಂಗಾರೆ ಭ್ರಷ್ಟಾಚಾರ ಮಾಡ್ಕೊ ಹೋಗ್ತಾರಲ್ಲ. ಸಹಕಾರ ಸಂಘದ ಸಚಿವರು ಈಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ನಾನು ಈಗ ಸಿದ್ದರಾಮಯ್ಯನವ್ರಿಗೂ ನಾನು ಏನಿದೆ ದೂರನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸ್ತೀನಿ, ಚೀಫ್ ಸೆಕ್ರೆಟರಿ ಸಲ್ಲಿಸ್ತೀನಿ, ಸಹಕಾರ ಸೊಸೈಟಿಗೆ ಮತ್ತೊಮ್ಮೆ ಸಲ್ಲಿಸ್ತೀನಿ. ಇದು ಶೀಘ್ರದಲ್ಲೇ ತನಿಖೆ ಆಗಬೇಕು. ಆಗಿರುವಂಥ ಅವ್ಯವಹಾರಗಳು ಬಯಲಿಗೆಳಬೇಕು. ತಪ್ಪಿತಸ್ಥರು ಕಾನೂನು ಶಿಕ್ಷೆ ಆಗಬೇಕು.